ಸಾದಿಕ್ ಬೈಕ್ ಸರ್ವಿಸು ಶಿವನಿ. ಈ ವಿಡಿಯೋ ಮಾಡ್ತಿರೋದು ನಮ್ಮ ಮೆಕ್ಯಾನಿಕ್ ಅಣ್ಣ ತಮ್ಮರಿಗೋಸ್ಕರ. ನೋಡ್ರಿ, ಇದು OBD ಸ್ಕ್ಯಾನರ್. ಈಗ ಗಾಡಿಗಳು ಈಗ BS6 ಪ್ರತಿ ಎಲ್ಲ ಕಡೆ ಈಗ ಲಾಂಚ್ ಆಗ್ತಿರೋದೆಲ್ಲ BS6 ಗಾಡಿ. ಈ BS6 ಗಾಡಿಯಲ್ಲಿ ಈಗ ಕಂಪ್ಲೇಂಟ್ ಬಂತು ಅಂದರೆ ನಾವು ಚೆಕ್ ಮಾಡೋದು ಹೇಗಪ್ಪ ಅಂದರೆ, ಈಗ BS6ಅಲ್ಲಿ ಚೆಕ್ ಇಂಜನ್ ಲೈಟ್ ಬಂತು ಅಂದರೆ ನಾವು ತಲೆ ಕೆಡಿಸ್ಕೊಂತೀವಿ ಯಾಕೆ ಚೆಕ್ ಮಾಡೋದು ಅಂತ. ನೋಡ್ರಿ, ಏನಿಲ್ಲ, ಭಾಳ ಈಸಿ ಇದೆ. ನೋಡಿರಿ, ಇದು BS6 ಗಾಡಿಗಳಿಗೋಸ್ಕರನೇ OBD ಸ್ಕ್ಯಾನರ್ ಅಂತ ಮಾಡಿದ್ದಾರೆ. ಈ OBD ಸ್ಕ್ಯಾನರ್ನ ನೀವು ಇಟ್ಕೊಂಡಿರಿ. ಇದು ಇಟ್ಕೊಂಡಿರೋದ್ರಿಂದ ನಿಮಗೆ ಗಾಡಿಯಲ್ಲಿ ಏನು ಕಂಪ್ಲೇಂಟು ಅಂತ ಇದರಿಂದ ಕಂಡುಹಿಡಿಬೋದು. ಮತ್ತು ಇದು ಪ್ರತಿಯೊಂದು ಗಾಡಿಗೂ ಬರುತ್ತೆ. ಹೀರೋ ಹೋಂಡಾ, ಬಜಾಜ್, ಪಲ್ಸರು, ಹೋಂಡಾ SP ಶೈನು, TVS XL100 ಎಲ್ಲ ಗಾಡಿಗೂ ಈ ಸ್ಕ್ಯಾನರ್ ಯೂಸ್ ಆಗುತ್ತೆ, OBD ಸ್ಕ್ಯಾನರು. ಮತ್ತು ಇದ್ರಾಗ ಏನಪ್ಪ ಅಂದರೆ RPM ಸೆಟ್ ಮಾಡ್ಬೋದು. ಇದ್ರಾಗೆ ಗಾಡಿಯಲ್ಲಿ RPM ಸೆಟ್ಟಿಂಗ್ ಮಾಡ್ಬೋದು. ಮತ್ತು ಬ್ಯಾಟ್ರಿ ಚೆಕ್ ಮಾಡ್ಬೋದು, ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗ್ತಿದೆಯೋ ಇಲ್ಲ ಅಂತ, ಮತ್ತು ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಅಂತಲೂ ಈ ಸ್ಕ್ಯಾನರಲ್ಲಿ ನೋಡ್ಬೋದು. ಮತ್ತು ಇದರಲ್ಲಿ TP ಸೆನ್ಸರ್ನು ಚೆಕ್ ಮಾಡ್ಬೋದು. ಇದ್ರಾಗೆ ಗಾಡಿಯಲ್ಲಿ ಯಾವ್ಯಾವ ಸೆನ್ಸರ್ನ ಪ್ರಾಬ್ಲಮ್ ಇದೆ ಅನ್ನೋದನ್ನು ಪ್ರತಿಯೊಂದು ಇದ್ರಾಗೆ ಚೆಕ್ ಮಾಡ್ಬೋದು. ಇದ್ರಾಗೆ ಇದೊಂದು ನೀವು ಮೆಕ್ಯಾನಿಕ್ಗಳು ಇದೊಂದು ಸ್ಕ್ಯಾನರ್ನ ಇಡಲೇಬೇಕು. ಈ ಸ್ಕ್ಯಾನರ್ ಇರೋದು ಮತ್ತು ಚೆಕ್ ಇಂಜಿನ್ ಲೈಟ್ ಬರುತ್ತೆ, ಹೋಗಲ್ಲ. ಇದರಿಂದ ನಾವು ಚೆಕ್ ಇಂಜಿನ್ ಲೈಟ್ನ ಕ್ಲಿಯರ್ ಮಾಡ್ಬೋದು. ಏನಪ್ಪ ಅಂದರೆ, ಇದು ಫ್ಯೂಲ್ ಪ್ರೆಷರ್ ಮೀಟ್ರ್. ಈಗ ಗಾಡಿಯಲ್ಲಿ ಫ್ಯೂಲ್ನ ನಾವು ಚೆಕ್ ಮಾಡ್ತೀವಿ. ಫ್ಯೂಲ್ ಚೆಕ್ ಮಾಡಿದ್ರೆ ಫ್ಯೂಲ್ ತೆಗೆದು ನೋಡಿದ್ರೆ ಪೆಟ್ರೋಲ್ ಕ್ಲೀನಾಗೆ ಬರ್ತಾ ಇರುತ್ತೆ. ಆದರೆ ಎಷ್ಟು ಪ್ರೆಷರ್ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಒಂದೊಂದು ಗಾಡಿಗೆ ಒಂದೊಂದು ಥರ ಪ್ರೆಷರ್ ಇರುತ್ತೆ. ಈಗ ಹೀರೋ ಹೋಂಡಕ್ಕೆ 40 PSI ಪ್ರೆಷರ್ ಬರುತ್ತೆ. ಮತ್ತು ಬಜಾಜಿಗೆ 40 PSI, 40ಇಂದ 42 PSI ಪ್ರೆಷರ್ ಬರುತ್ತೆ. ಈ ಥರ ಪ್ರೆಷರ್ ನಮಗೆ ಗೊತ್ತಾಗಬೇಕು ಅಂದರೆ ಈ ಮೀಟ್ರ್ ಇರಬೇಕು. ಪ್ರೆಷರ್ ಇಲ್ಲ ಅಂದರೆ ಗಾಡಿಯಾಗೆ ಫ್ಯೂಲ್ ಪಂಪಲ್ಲಿ ಪ್ರೆಷರ್ ಇಲ್ಲ ಅಂದರೆ ನಿಮಗೆ ಗಾಡಿ ಜರ್ಕಿಂಗ್ ಕಂಪ್ಲೇಂಟು, ಇಲ್ಲಾಂದರೆ ಗಾಡಿ ಆಫ್ ಆಗೋದು, ಪೆಟ್ರೋಲ್ ಫ್ಯೂಲ್ ಕ್ಲೀನಾಗಿ ಸಪ್ಲೈ ಆಗೋಲ್ಲ. ಹಾಗಾಗಿ ನೀವು ಗಾಡಿಯಲ್ಲಿ ಫ್ಯೂಲ್ ಸಮಸ್ಯೆ ಏನಾರು ಇತ್ತು, ಗಾಡಿಯಲ್ಲಿ ಏನಾರು ಜರ್ಕಿಂಗ್ ಕಂಪ್ಲೇಂಟ್ ಏನಾರು ಇತ್ತು ಅಂದರೆ ಚೆಕ್ ಮಾಡೋಕ್ಕೆ ಈ ಫ್ಯೂಲ್ ಪ್ರೆಷರ್ ತುಂಬ ಅಗತ್ಯ. ಇದು ಬೇಕೇ ಬೇಕಿದು. ಇದರಿಂದ ನಿಮಗೆ ಗಾಡಿಯಲ್ಲಿ ಫ್ಯೂಲ್ ಪ್ರೆಷರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಇದು ಇಡಲೇಬೇಕು ಕಂಪಲ್ಸರಿ. ಮತ್ತು ಇದು ಫ್ಯೂಲ್ ಟೆಸ್ಟರ್, ಫ್ಯೂಲ್ ಪಂಪ್ ಟೆಸ್ಟರ್. ಈಗ BS6 ಗಾಡಿಯಲ್ಲಿ ಈಗ ಫ್ಯೂಲ್ ಪಂಪ್ ವರ್ಕ್ ಆಗಿಲ್ಲ ಅಂದರೆ ನಾವು ಇದು ಡೈರೆಕ್ಟ್ ಪಂಪಿಗೆ ಕಲೆಕ್ಷನ್ ಕೊಟ್ಬಿಟ್ಟು, ಎಲ್ಲ ಗಾಡಿಗೂ ಬರುತ್ತಿದ್ದು ಹೀರೋ ಹೋಂಡಾ, ಬಜಾಜ್, ಪಲ್ಸರು ಎಲ್ಲದಕ್ಕೂ ಡೈರೆಕ್ಟ್ ನಾವು ಫ್ಯೂಲ್ ಪಂಪಿಗೆ ಕಲೆಕ್ಷನ್ ಕೊಟ್ಟು, ಇದು ನೋಡಿರಿ, ಇದು ಪ್ಲಸ್ ಬ್ಯಾಟ್ರಿ ಕಲೆಕ್ಷನ್ ಕೊಡಬೇಕು. ಇದು ಪ್ಲಸ್ಸು, ಇದು ಮೈನಸ್ ಕಲೆಕ್ಷನ್ ಕೊಟ್ಬಿಟ್ಟು ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಡೋದು ಇರುತ್ತೆ. ಇದು ಚೆಕ್ ಮಾಡಿದ್ರೆ ನಿಮಗೆ ಫ್ಯೂಲ್ ಪಂಪು ಚೆನ್ನಾಗಿದೆಯಾ ಇಲ್ಲ ಅಂತ ಕಲೆಕ್ಷನ್ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಈಸಿ ಇದೆ ಇದು ಫ್ಯೂಲ್ ಪಂಪ್ ಚೆಕ್ ಮಾಡೋದು. ವೈರಿಂಗ್ ಆಮೇಲೆ ಬೇಕಾದ್ರೆ ವೈರಿಂಗ್ ಏನಾದ್ರು ಸಮಸ್ಯೆ ಇದ್ದರೆ ಆಮೇಲೆ ನೋಡ್ಕೊಬೋದು. ಫಸ್ಟು ಫ್ಯೂಲ್ ಪಂಪನ್ನು ಚೆಕ್ ಮಾಡ್ಬೋದು. ಇದ್ರಾಗೆ ಫ್ಯೂಲ್ ಪಂಪ್ ಚೆಕ್ ಮಾಡೋ ಫ್ಯೂಲ್ ಪಂಪ್ ಟೆಸ್ಟರ್ ಇದು. ಮತ್ತು BS6ಗೆ ಫ್ಯೂಲ್ ಪಂಪ್ ವರ್ಕ್ ಆಗಿಲ್ಲ ಅಂದರೆ, ಈಗ ಫ್ಯೂಲ್ ಪಂಪ್ ಏನಾರ ವರ್ಕ್ ಆಗಿಲ್ಲ ಅಂದರೆ ಫ್ಯೂಲ್ ಅಸೆಂಬಲ್ ಹಾಕಬೇಕಾಗುತ್ತೆ. ಫ್ಯೂಲ್ ಅಸೆಂಬ್ಲಿ ಕಾಸ್ಟ್ಲಿ ಬೀಳುತ್ತೆ. ಈಗ ಹೀರೋ ಹೋಂಡಾದೊಂದು ಫ್ಯೂಲ್ ಅಸೆಂಬಲ್ ಹಾಕೋದ್ರೆ ನಾವು ಒಂದು 3,000 ರೂಪಾಯಿ ಬೀಳುತ್ತೆ, 3,000 ರೂಪಾಯಿ ಬೀಳುತ್ತೆ. ಅದಕ್ಕಿಂತ ಬೆಸ್ಟ್ ಅಂದರೆ ನೋಡಿರಿ, ಇದು ಫ್ಯೂಲ್ ಪಂಪ್ ಮೋಟ್ರ್. ಇದು ಸಪ್ರೇಟಾಗಿ ಮೋಟ್ರ್ ಬರುತ್ತೆ. ಫುಲ್ ಅಸೆಂಬ್ಲಿ ಹಾಕೋ ಅವಶ್ಯಕತೆ ಏನಿಲ್ಲ. ಈ ಸಪ್ರೇಟ್ ಮೋಟ್ರ್ ಬೇಕಾದ್ರೆ ನೀವು ಹಾಕೊಂಡ್ರೆ ನಿಮಗೆ ಫ್ಯೂಲ್ ಪಂಪ್ ಅಸೆಂಬಲ್ ಹಾಕೋ ಅವಶ್ಯಕತೆ ಇಲ್ಲ. ಸಪ್ರೇಟ್ ಫ್ಯೂಲ್ ಪಂಪ್ ಮೋಟ್ರ್ ಬೇಕಾದ್ರೆ ಸಿಗುತ್ತೆ. ಬೇಕಾದರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಪ್ಯಾಷನ್ ಪ್ರೋದು ಫ್ಯೂಲ್ ಪಂಪ್ ಮೋಟ್ರ್ ಇದೆ, ಸಿಗುತ್ತೆ. ಫ್ಯೂಲ್ ಪಂಪ್ ಮೋಟ್ರ್ ಪ್ಯಾಷನ್ ಪ್ರೋದು ಸಿಗುತ್ತೆ ಸಪ್ರೇಟಾಗಿ. ಮತ್ತು ಹೀರೋ HF ಡಿಲೆಕ್ಸಿಂದು ಫ್ಯೂಲ್ ಪಂಪ್ ಸಿಗುತ್ತೆ ಸಪ್ರೇಟಾಗಿ. ಬೇಕಾದರೆ ಫ್ಯೂಲ್ ಪಂಪ್ನ ಸಪ್ರೇಟಾಗಿ ಹಾಕೊಬೋದು. ಚೀಪ್ ಆಗುತ್ತೆ, ಕಮ್ಮಿ ಆಗುತ್ತೆ. ನಿಮಗೆ ಮೆಕ್ಯಾನಿಕ್ಕಿಗೂ ಕಮ್ಮಿ ಆಗುತ್ತೆ, ಕಸ್ಟಮರಿಗೂ ಹೆವಿ ಬೀಳೋಲ್ಲ. ಕಸ್ಟಮರಿಗೂ ಕಮ್ಮಿಯಲ್ಲಿ ರೆಡಿ ಆಗುತ್ತೆ, ನಿಮಗೂ ಕಮ್ಮಿ ಬೀಳುತ್ತಿದ್ದು. ಇದು ಹಾಕೋದ್ರಿಂದ ಇಬ್ಬರಿಗೂ ಸೇವ್ ಆಗುತ್ತೆ. ನೋಡಿ, ಇದು SP ಶೈನ್ BS6ಅಲ್ಲಿ ಸಾಮಾನ್ಯ ಜಾಸ್ತಿ ಕಂಪ್ಲೇಂಟ್ ಬರುತ್ತೆ. ಏನು ಕಂಪ್ಲೇಂಟ್ ಬರುತ್ತೆ ಅಂದರೆ, SP ಶೈನ್ BS6ಅಲ್ಲಿ ನಿಮಗೆ ಹಾರನ್ನು, ಇಂಡಿಕೇಟ್ರು, ಶೆಲ್ಫು ಎಲ್ಲ ವರ್ಕ್ ಆಗುತ್ತೆ. ಫ್ಯೂಲ್ ಮೋಟ್ರ್ ಒಂದು ವರ್ಕ್ ಆಗಲ್ಲ. ಫ್ಯೂಲ್ ಮೋಟ್ರ್ ವರ್ಕ್ ಆಗಲ್ಲ ಅಂದರೆ ಇದರಲ್ಲಿ SP ಶೈನಲ್ಲಿ ಸಾಮಾನ್ಯ ಫ್ಯೂಲ್ ಮೋಟ್ರ್ ವರ್ಕ್ ಆಗಿಲ್ಲ ಅಂದರೆ ECM ಹೋಗಿರುತ್ತೆ. ECM ಕಂಪ್ಲೇಂಟ್ ಜಾಸ್ತಿ ಬರುತ್ತೆ. ಈಗ ECM ಹಾಕೋದ್ರೆ SP ಶೈನ್ ನಿಮಗೆ 7,000 ರಿಂದ 7,500 ರೂಪಾಯಿ ECM ಬೀಳುತ್ತೆ. ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ, ಫ್ಯೂಲ್ ಪಂಪ್ ಎಲ್ಲ ಶೆಲ್ಫು, ಹಾರನ್, ಇಂಡಿಕೇಟರ್ ಎಲ್ಲ ವರ್ಕ್ ಆಗಿ ಫ್ಯೂಲ್ ಪಂಪ್ ವರ್ಕ್ ಆಗಿಲ್ಲ ಅಂದರೆ ಒಂದು ಸಪ್ರೇಟ್ ಡಿವೈಸ್ ಸಿಗುತ್ತೆ ಹೋಂಡಾ SP ಶೈನಿಂದು. ಈ SP ಶೈನಿಂದ ಎಕ್ಸ್ಟ್ರಾ ಡಿವೈಸ್ ಹಾಕೊಂಡ್ರೆ ನಿಮಗೆ
ಫ್ಯೂಲ್ ಪಂಪ್ ವರ್ಕ್ ಆಗುತ್ತೆ. ಇದು ನಿಮಗೆ ಚೀಪ್ ಬೀಳುತ್ತೆ, ಕಮ್ಮಿ ಬೀಳುತ್ತೆ, ಕಾಸ್ಟ್ಲಿ ಬೀಳುತ್ತೆ. ಇದು ಕಸ್ಟಮರಿಗೂ ಸೇವ್ ಆಗುತ್ತೆ, ಮೆಕ್ಯಾನಿಕ್ಗಳಿಗೂ ಸೇವ್ ಆಗುತ್ತೆ, ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ. ಇದು SP ಶೈನ್ದು. ಬೇಕಾದರೂ ನನಗೆ ಫೇಸ್ಬುಕ್ಕಲ್ಲೇ ಮೆಸೇಜ್ ಹಾಕಿ, ಇಲ್ಲ ನನ್ನ ನಂಬರ್ ಹಾಕ್ತೀನಿ, ನಂಬರಿಗೆ ಕಾಲ್ ಮಾಡಿ ಬೇಕಾದರೆ ಕೊಡ್ತೀನಿ, ಸಿಗುತ್ತೆ. ನೋಡಿ, ಇದೆಲ್ಲ SP ಶೈನಿಂದ ಡಿವೈಸ್ ಇದು. ಇದು ಆಕ್ಸೈಸ್, ಸುಜುಕಿ ಆಕ್ಸೈಸಲ್ಲಿ ಕಂಪ್ಲೇಂಟ್ ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ಲು ಮತ್ತು ಜರ್ಕಿಂಗ್ ಕಂಪ್ಲೇಂಟ್ ಬರುತ್ತೆ. ಒಂದು ಸೆನ್ಸರ್ ಬರುತ್ತೆ ಟೋಟಲ್ ಬಾಡಿ ಹತ್ರ. ಆ ಸೆನ್ಸರ್ ಹೋಗಿದ್ರೆ ಆ ಸಮಸ್ಯೆ ಬರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಡಿವೈಸ್ ಬಂದಿದೆ ನೋಡಿರಿ. ಇದು ಎಕ್ಸ್ಟ್ರಾ ಡಿವೈಸ್, ಇದು ಹಾಕಿರಿ. ಇದು ಭಾಳ ಕಮ್ಮಿ, ಇದು ರೈಟು ಭಾಳ ಚೀಪ್ ಅನಿಸುತ್ತೆ. ಇದನ್ನು ಹಾಕಿದ್ರೆ ನಿಮಗೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಗಾಡಿಯಲ್ಲಿ ಸಮಸ್ಯೆ ಕ್ಲಿಯರ್ ಮಾಡ್ಬೋದು. ಬೇಕಾದ್ರೆ ನನ್ನ ಹತ್ರ ಸಿಗುತ್ತಿದ್ದು. ಮತ್ತು ಇದು XL100 BS6 TP ಸೆನ್ಸರ್. ಈ ಸೆನ್ಸರ್ ಒಂದು ಹೋದರೆ ನಾನು ಚೇಂಜ್ ಮಾಡಿದ್ದೀನಿ. ಬರೀ ಇದೊಂದು ಸೆನ್ಸರಿಗೋಸ್ಕರ ಟೋಟಲ್ ಬಾಡಿ ಹಾಕಿದ್ದೀನಿ. ಟೋಟಲ್ ಬಾಡಿ ಬಂದು ನೀವು 2,500 3,000 ರೂಪಾಯಿ ಬೀಳುತ್ತೆ ಟೋಟಲ್ ಬಾಡಿ XL100. ಮುಂಚೆ ಸಿಗ್ತಾ ಇರಲಿಲ್ಲ ಸೆನ್ಸರ್, ಇದು ಫುಲ್ ಟೋಟಲ್ ಬಾಡಿನೇ ಹಾಕಬೇಕಾಯಿತು. ಈಗ ನಿಮಗೆ ಸಪ್ರೇಟ್ ಸೆನ್ಸರ್ ಸಿಗ್ತಾ ಇದೆ. ಬೇಕಾದರೆ ಬೇಕಾದರೂ ಈ ಸಪ್ರೇಟ್ ಸೆನ್ಸರು XL100 ಹೋಗಿದ್ರೆ TP ಸೆನ್ಸರ್ ಸಪ್ರೇಟ್ ಸೆನ್ಸರ್ ಸಿಗುತ್ತಿದ್ದು. ನನ್ನ ಹತ್ರ ಸಿಗುತ್ತೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಷ್ಟು ಐಟಮ್ ನನ್ನ ಹತ್ರ ಸಿಗುತ್ತೆ BS6. ಇನ್ನೂ ಐಟಮ್ ಬರೋ ವಿಧ BS6. ನಿಮಗೆ ಏನಾರು ಬೇಕಾದರೆ ನನಗೆ ಮೆಸೇಜ್ ಹಾಕಿರ್ರಿ, ನಾನು ತರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇಲ್ಲ ನಿಮ್ಮ ನಂಬರ್ ಹಾಕಿದ್ರೆ ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀನಿ ಏನು ಬೇಕು ಅಂತ. ನೀವು ಏನಾರ BS6 ಎಕ್ಸ್ಟ್ರಾ ಸ್ಪೇರ್ಸ್ ಬೇಕಂದರೆ ಕೇಳ್ಬೋದು. ಥ್ಯಾಂಕ್ ಯು.